ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಎಲ್ಲ ಈಗ ಸಫರಿಗೆ ಹೋದವರು ವೀರನಾವಸಳಿ ಭಾಗ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಎಲ್ಲೂ ಆನೆ ಇಲ್ಲ ಅಂತ ಹೇಳ್ತಾರೆ. ಆನೆಗಳು ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲ ಆನೆಗಳು ಬಂದು ಈಗ ನಮ್ಮ ಮತ್ತಿಗೂಡು ಭಾಗದಲ್ಲಿ ಕೋಣನಕಟ್ಟೆಯಿಂದ ಹಿಡಿದು ಕಟ್ಟೆಪುರದವರೆಗೆ ಎಲ್ಲ ಆನೆಗಳು ಬೀಡು ಬಿಟ್ಟಿದ್ದಾವೆ. ಈ ಆನೆಗಳನ್ನ ಮರಳಿ ಕಾಡಿಗೆ ಅಟ್ಟಲು ಹರಸಾಹಸ ಪಡ್ತಿದ್ದಾರೆ. ಮತ್ತಿಗೂಡಿನ ETF RRT ತಂಡ, ಹಾಗೆ ಪಾಲಿಬೆಟ್ಟದ ETF RRT ತಂಡಗಳು ಎಲ್ಲ ಸೇರ್ಕೊಂಡು ಈ ಆನೆಗಳನ್ನ ಕಾಡುಗಟ್ಟುವಂಥ ಕೆಲಸ ನಡೀತಾ ಇದೆ. ಎಷ್ಟೇ ಆನೆಗಳನ್ನ ಕಾಡಿಗೆ ಅಟ್ಟಿದ್ರು ಬೇರೆ ಕಡೆಯಿಂದ ಮತ್ತಷ್ಟು ಅಷ್ಟೇ ಆನೆಗಳನ್ನ ನೀವು ಕಾಣ್ಬೋದು. ನೋಡಿ, ಈ ವಿಡಿಯೋದಲ್ಲಿರೋದೆಲ್ಲ ಪಾಲಿಬೆಟ್ಟ ಭಾಗದಲ್ಲಿ ಇರುವಂಥದ್ದು. ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್, ಟಾಟಾ ಸಂಸ್ಥೆಗೆ ಸೇರಿದಂಥ ಎಸ್ಟೇಟ್ಗಳಲ್ಲಿ 3000-4000 ಎಕರೆ ಇರೋ ಕಾರಣ ಈ ಥರ ದಾಳಿಗಳಾಗ್ತಾ ಇದ್ದಾವೆ. ಇದು ನೋಡಿ, ಇದು ನಮ್ಮ ಕೋಣನಕಟ್ಟೆ, ಇದು ಬಂದು ಪಾಲಿಬೆಟ್ಟ ಗೋಣಿಕೊಪ್ಪ ಭಾಗದಲ್ಲಿ ನಡೆದಿರುವಂಥ ಘಟನೆ. ಎಷ್ಟು ಆನೆಗಳಿದೆ ನೋಡಿ. ಈ ತಂಡವನ್ನು ಎದುರಿಸೋಕ್ಕೆ ನಮ್ಮ ETF RRT ತಂಡ ಮತ್ತು ಇತರರ ಜೊತೆ ಇನ್ನೂ ಸ್ಥಳೀಯ ಸಾರ್ವಜನಿಕರೆಲ್ಲ ಸೇರಿ ಆನೆಗಳನ್ನ ಕಾಡುಗಟ್ಟುವ ಪ್ರಯತ್ನ ನಡೀತಾ ಇದೆ. ಇಷ್ಟೊಂದು ಸಂಖ್ಯೆಯ ಆನೆಗಳು ಈ ಬಾರಿಯೇ ಇಷ್ಟು ಜಾಸ್ತಿ ಆನೆಗಳು, ಅಲ್ಲಿ ಏನಂತ ಗೊತ್ತಿಲ್ಲ. ಎಲ್ಲ ಆನೆಗಳು ಈ ಕಡೆ ಬಂದಿದ್ದಾವೆ. ಕಾಡಲ್ಲಿ ಸಫಾರಿಗೆ ಹೋದವರಿಗೆ ಆನೆಗಳೀಗ ಅತೀ ವಿರಳ, ಭಾರಿ ಕಷ್ಟ, ಕಾಣೋದೇ ಇಲ್ಲ. ಎಲ್ಲಿದ್ದಾವೆ ಎಲ್ಲ ಆನೆಗಳು? ಇಲ್ಲೇ ಇದ್ದಾವೆ ನೋಡಿ. ಭಾರಿ ಕಷ್ಟ. ಅರಣ್ಯ ಇಲಾಖೆಯವ್ರಿಗೂ ಅಷ್ಟೇ, ಸಿಬ್ಬಂದಿ ವರ್ಗದವ್ರಿಗೂ ಅಷ್ಟೇ, ಹಗಲು ರಾತ್ರಿ ಏನದೇ ಸೇವೆ ಮಾಡ್ತಿದ್ದಾರೆ. ನಿಜವಾಗಿ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ತಿತಿಮತ್ತಿ ವಲಯದ RRT ಮತ್ತು ETF, ಅದೇ ರೀತಿ ಪಾಲಿಬೆಟ್ಟ ಅಬ್ಬರು ಚನ್ನನಕೋಟೆ ಭಾಗದ ETF RRT ತಂಡಕ್ಕೆ ಹೆಚ್ಚು ಕೆಲಸ, ತುಂಬ ಕೆಲಸ. ನೀವು ನೋಡ್ತಾ ಇರ್ಬೋದು. ಈ ಆನೆ ಒಂದು ಬ್ಯಾಚ್ ನೋಡಿ ಎಷ್ಟು ಇದ್ದಾವೆ ಅಂತೇಳಿ. ಈ ಆನೆಗಳಿಂದ ತೋಟದೊಳಗೆ ಬಂದರೆ ತೋಟದ ಮಾಲೀಕರು ಸುಮ್ಮನೆ ಇರ್ತಾರೆ. ಭಾರಿ ಕಷ್ಟ ನೋಡಿ. ಎಲ್ಲ ಆನೆಗಳಿಗೆ ಒಂದು ಕಳೆದ ಏನು ನಮ್ಮ ಇಲ್ಲಿ ಕೋಣನಕಟ್ಟೆ ಭಾಗದಲ್ಲಿ ಒಂದು ಡೆತ್ ಆಯಿತು. ಡೆತ್ ಆದ ನಂತರ ಇಷ್ಟು ಆನೆಗಳನ್ನ ಮರಳಿ ಕಾಡಿಗೆ ಹಾಕಿದ್ದಾರೆ. ಎರಡೇ ದಿನ ಬೇರೆ ಯಾವುದೋ ಒಂದು ಟೀಮ್ ಬಂದಿರುತ್ತೆ. ಅವುಗಳು ತುಂಬ ಚಾಲಾಕಿ, ಹೋಗಿ ಅಲ್ಲೇ ಕಾಡಿಂದ ಡಿಸ್ಟ್ರಿಬ್ಯೂಟ್ ಆಗಿ ಅಲ್ಲಿಂದ ಬೇರೆ ಹೊಸ ಆನೆಗಳನ್ನ ಕರ್ಕೊಂಡು ಬರ್ತದೆ. ಅಯ್ಯಪ್ಪ ಜಾಸ್ತಿ ಸಿಂಗಲ್ ಆಗಿದೆ. ಅಯ್ಯಪ್ಪನ ಬ್ಯಾಚು ಒಂದೊಂದು ಸಲ 4 ಆನೆ, ಒಂದೊಂದು ಸಲ 7 ಆನೆಗಳಿರ್ತವೆ ನೋಡಿ. ಈ ಥರ ನೋಡಿ, ಕಾಫಿ ಮರನ ಎತ್ಕೊಂಡೇ ಹೋಗ್ತಾಯಿದೆ. ಅದೆಲ್ಲ ತುಂಬ ಕಷ್ಟ ನೋಡಿ ಫ್ರೆಂಡ್ಸ್. ಇದ್ರ ಬಗ್ಗೆ ಇನ್ನು ಹೆಚ್ಚು ಹೇಳಲಿಕ್ಕಿಲ್ಲ, ಎಲ್ಲ ವಿಡಿಯೋ ನೋಡಿ. ಆನೆಗಳು ಯಾಕೆ ನಮ್ಮ ವೀರನಾವಸಳಿ ಆಗಲಿ, ನಮ್ಮ ಕಬಿನಿ ಭಾಗದಲ್ಲಿ ಆನೆಗಳಿಲ್ಲ ಅಂತೇಳಿ. ಆನೆಗಳೆಲ್ಲವೂ ಈಗ ಕೊಡಗಿನ ತಿತಿಮತ್ತಿ ಭಾಗದಿಂದ ಹಿಡಿದು ಕೊಡಗಿನ ಕಟ್ಟೆಪುರ ಕಾಡಿನ ಅಂಚಿನವರೆಗೂ ಆನೆಗಳು ತುಂಬೋಗಿದ್ದಾವೆ. ಓಕೆ ಫ್ರೆಂಡ್ಸ್, ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲೋ ಸ್ವಲ್ಪ ನಾಯ್ಸ್ ಇದೆ, ಎಲ್ಲ ಹೊರಗಡೆ ಇದೆ, ವಿಡಿಯೋ ಕಳಿಸ್ಕೊಟ್ರು, ಹಂಗಾಗಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಮ್ಮ ಡಾಕ್ಟರ್ ರಮೇಶ್ ಹಾಗೂ DRF ರಂಜನ್ ದುಬರೆ ಇವರ ಹುಟ್ಟುಹಬ್ಬ. ಇವರಿಗೆ ನಮ್ಮ ಚಾನಲ್ನ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಇವರಿಬ್ಬರಿಗೆ. ಓಕೆ ಫ್ರೆಂಡ್ಸ್, ವಿಡಿಯೋ ಲೈಕ್ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಬರ್ಲಿಕ್ಕೆ ಕೆಳಕ್ಕೆ ಮಾಮೂಲಿ ಇದ್ರ ಹತ್ರ
ಎಲ್ರಿಗೂ ನಮಸ್ಕಾರ. 14ನೇ ತಾರೀಕು ಭಾನುವಾರ. ಈ ದಿನ ಬೆಳಗಿನ ಜಾವ 2:30-3 ಗಂಟೆ ಸಮಯದಲ್ಲಿ ತಾಕೇರಿ ಗ್ರಾಮದ KB ರಾಜು ಅವ್ರ ಮಗಾದ ಅನೂಪ್ ಅವ್ರ ಗಾಡಿಗೆ ಆನೆ ಅಟ್ಯಾಕ್ ಮಾಡಿದೆ. ಮನೆ ಹತ್ರ ಬಂದು ಅಟ್ಯಾಕ್ ಮಾಡಿದಂಥ ಸಂದರ್ಭ 2:30-3 ಗಂಟೆಲಿ ಮಾಡಿರೋಂಥದ್ದು ನೋಡ್ಬೋದು. ಎಷ್ಟು ಮಟ್ಟ ಇಲ್ಲ ದಾಡ್ತೋಡು ಇದು ಹಾಕಿರು. ಇದು ಕಮಟಲ್ಲಿ ಇದ್ದಿದ್ದು ನೆನ್ನೆ ಭಯಂಕರ ಆನಪ್ಪ. ನೆನ್ನೆ ಕಮಟಲ್ಲಿ ಇದ್ದಿದ್ದು ಮೂರು ದಾಡ್ತು ಮೂರು ಮುರಿ ನೋಡಲಿ ಇವು ಎಲ್ಲ ಬಂದು ಕಾರಣ ಎಲ್ಲ ದಾಟವೆ. ಇಲ್ಲೇ ಕಾಣ ನಿಮ್ಮ ತೋಟದಲ್ಲಿ ಇಷ್ಟು ಬೇಗ ಬಂದವಲ್ಲ ನೋಡು. ಇವೆಲ್ಲ ಮಗಳ ಬೇಕಂತ ಸಪ್ಪತ್ತು ವೀಡಿಯೋ ಮಾತ್ರ ವೆಯ್ಟ್ ಮಾಡಿ ಅದೇ ಅಲ್ಲೇ ಹೇಳ್ಬಿಡು. ಪಟ್ಟು ರಂಚಲ್ ಹೋಗೋಣ ಅಂತಿದ್ದಲ್ಲ ಗೊತ್ತಲ್ಲ ಅಣ್ಣ. 45 ಆನಿರೋದು ಅಣ್ಣ. ವಿಡಿಯೋ ಕಳಿಸ್ಬೋದಾ ನೀವು? ಅಕ್ಕದ ಒಂದು ವಿಡಿಯೋ ಇಲ್ಲಿ 30 ವರ್ಷ